ಮಹಿಳಾ ಸಾಧನೆಗೆ ಗೌರವ. ಬೇಲೂರಿನಲ್ಲಿ ಸಾವಿತ್ರಿಬಾ ಫುಲೆ ಸಾಧಕಿಯರ ಪ್ರಶಸ್ತಿ ಸಮಾರಂಭ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ಧಾರವಾಡ ಹಾಗೂ ಬೇಲೂರು ತಾಲೂಕು ಘಟಕದ ವತಿಯಿಂದ ವಿಶೇಷ ಕಾರ್ಯಕ್ರಮ ಹಾಗೂ ಸಾವಿತ್ರಿಬಾಯಿ ಫುಲೆ ಸಾಧಕಿಯರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಯಿತು. ಪಟ್ಟಣದ ಬಸ್ ನಿಲ್ದಾಣದ ಎದುರಿನ ಅಂಬೇಡ್ಕರ್ ಭವನದಲ್ಲಿ ನಡೆದ ಪ್ರದಾನ ಸಮಾರಂಭವನ್ನು ಶಾಸಕ ಎಚ್.ಕೆ. ಸುರೇಶ್ ಉದ್ಘಾಟಿಸಿ ಮಾತನಾಡಿ, ಮಹಿಳೆಯರು ಇಂದು ಶಿಕ್ಷಣ, ರಾಜಕೀಯ, ಸಮಾಜ ಸೇವೆ, ಆರೋಗ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಮಹತ್ತರ ಸಾಧನೆ ಮಾಡ್ತಾ ಇರುವುದು ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಶ್ರೇಯಸ್ಕರ ಸಂಗತಿ ಎಂದು ಹೇಳಿದರು. ಮಹಿಳಾ ಶಿಕ್ಷಣದ ಮಹತ್ವವನ್ನು ದೇಶಕ್ಕೆ ಪರಿಚಯಿಸಿದ ಮಹಾನ್ ಸಮಾಜ ಸುಧಾರಕಿಯಾದ ಸಾವಿತ್ರಿಬಾಯಿ ಫುಲೆ ಅವರ ಸೇವೆ ಮತ್ತು ಹೋರಾಟವನ್ನು ಸ್ಮರಿಸಿದ ಅವರು, ಆ ಕಾಲಘಟ್ಟದಲ್ಲಿ ಮಹಿಳೆಯರಿಗೆ ಶಿಕ್ಷಣವೇ ಸಿಗದ ಪರಿಸ್ಥಿತಿಯಲ್ಲಿ ಶಾಲೆಗಳನ್ನು ಆರಂಭಿಸಿ ಮಹಿಳೆಯರ ಬದುಕಿಗೆ ಹೊಸ ದಾರಿ ತೋರಿಸಿದ ಮಹಾನ್ ವ್ಯಕ್ತಿತ್ವ ಸಾವಿತ್ರಿಬಾಯಿ ಫುಲೆ ಅವರದು ಎಂದು ಹೇಳಿದರು. ಮಹಿಳೆಯರು ಶಿಕ್ಷಣ ಪಡೆದಾಗ ಕುಟುಂಬ ಮಾತ್ರವಲ್ಲ, ಸಮಗ್ರ ಸಮಾಜವೇ ಅಭಿವೃದ್ಧಿಯ ದಾರಿಯಲ್ಲಿ ಸಾಗುತ್ತದೆ ಎಂದು ಹೇಳಿದರು. ಶ್ರೀ ಮೊದಲನೇ ಶಕ್ತಿ ನಮ್ಮ ಗಮನದಲ್ಲಿರಲಿ. ಮಹಿಳೆಯರು ಇಲ್ದಿದ್ರೆ ಈ ಒಬ್ಬ ರೈತ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ರೈತನಿಗೆ ಸರಿಸಾಟಿಯಾಗಿ ನಿಲ್ತಕ್ಕಂತಹ, ರೈತನಿಗೆ ಬೆನ್ನಿಗೆ ಬೆನ್ನು ಕೊಟ್ಟು ನಿಲ್ತಕ್ಕಂಥದ್ದಲ್ಲಿ ಕಳೆದ ವರ್ಷದಿಂದ ಪ್ರಾರಂಭ ಆಯಿತು. ಅವರ ಸಾಧನೆ, ಮಹಿಳೆಯರಿಗೆ ಶಕ್ತಿ, ಈ ಶಿಕ್ಷಣಕ್ಕೆ ಕೊಟ್ಟಂತ ಶಕ್ತಿ ಅನೇಕರಿದೆ. ಆದರೆ ಬಹುಶಃ ನನಗೆ ಅವಕಾಶ ಮಾಡಿಕೊಟ್ರಿ ಅನ್ಸುತ್ತೆ ಆ ಕಾರ್ಯಕ್ರಮದ ಪ್ರಥಮ ಭಾಗದಲ್ಲಿ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ನೀವೆಲ್ಲರೂ ದೊಡ್ಡ ಶಕ್ತಿಯಾಗಿ ನಿಂತ್ರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ. ಜ್ಯೋತಿಬಾಯಿ ಫುಲೆ ಸಂಘದ ತಾಲೂಕು ಅಧ್ಯಕ್ಷೆ ಸುಧಾ ಎಚ್.ಟಿ. ಮಾತನಾಡಿ, ಸಮಾಜದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಮತ್ತು ಸಮಾಜನ ಹಕ್ಕನ್ನು ನೀಡುವಲ್ಲಿ ಸಾವಿತ್ರಿಬಾಯಿ ಫುಲೆ ಹಾಗೂ ಜ್ಯೋತಿಬಾ ಫುಲೆ ಅವರ ಕೊಡುಗೆ ಅಪಾರವಾಗಿದೆ. ಮಹಿಳೆಯರು ಆತ್ಮವಿಶ್ವಾಸದಿಂದ ಮುಂದೆ ಬರಬೇಕು ಮತ್ತು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಮುಂದಾಗಬೇಕು ಎಂದು ಕರೆ ನೀಡಿದರು. ಇಂತಹ ಕಾರ್ಯಕ್ರಮಗಳ ಮೂಲಕ ಸಮಾಜಕ್ಕೆ ಸೇವೆ ಮಾಡಿದ ಮಹಿಳೆಯರನ್ನು ಗುರುತಿಸಿ ಗೌರವಿಸುವುದು ಪ್ರೇರಣಾದಾಯಕ ಕಾರ್ಯ ಎಂದು ಹೇಳಿದರು. ಸಾವಿತ್ರಿಬಾಯಿ ಫುಲೆ ಅವರ ಮಹಿಳಾ ಶಿಕ್ಷಣಕ್ಕಾಗಿ ಮಾಡಿದ ಹೋರಾಟ ಮತ್ತು ತ್ಯಾಗ ಇಂದಿನ ಪೀಳಿಗೆಗೆ ಮಾದರಿಯಾಗಿದೆ. ಮಹಿಳೆಯರು ಶಿಕ್ಷಣದ ಮೂಲಕ ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು ಎಂದರು. ಪ್ರಾರಂಭ ಮಾಡಿ ಅಂತ ನಮ್ಮ ತಾಲೂಕಿನ ಕೆಲವು ಪುರುಷ ಪದಾಧಿಕಾರಿಗಳು ಹೇಳಿದ್ರು. ನಾವು ಪ್ರಾರಂಭ ಮಾಡಿದ್ವಿ. ಅತಿ ಪ್ರಥಮವಾಗಿ ನಾವು ಈ ಸಂಘವನ್ನ ಪ್ರಾರಂಭ ಮಾಡಿದಾಗ ನಮ್ಮ ಮಾನ್ಯ ಶಾಸಕರಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತೇವೆ, ನಿಮ್ಮ ಆಶೀರ್ವಾದ ಹಾಗೂ ಶುಭ ಹಾರೈಕೆಗಳು ನಮ್ಮ ಮೇಲೆ ಇರಬೇಕು ಅಂದಾಗ, ಅಕ್ಕ ನೀವು ಇಂತಹ ಒಂದು ಪುಣ್ಯದ ಕೆಲಸ ಅಂದ್ರೆ ಒಂದು ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲಿ ನೀವೊಂದು ಸಂಘ ಸ್ಥಾಪನೆ ಮಾಡ್ತಿದ್ದೀರಾ ಅಂದ್ರೆ ನನ್ನ ಶುಭ ಹಾರೈಕೆಗಳು, ನನ್ನ ಸಹಕಾರ ಎಲ್ಲವೂ ಕೂಡ ನಿಮ್ಗೆ ಇರುತ್ತೆ ಅನ್ನೋ ಒಂದು ಧೈರ್ಯವನ್ನು ಕೊಟ್ಟಾಗ ನಾವು ಪ್ರಥಮವಾಗಿ ಜನವರಿ 6, 2025 ಅವರ ಸಮ್ಮುಖದಲ್ಲೇ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮಾಡಿದಂಥದ್ದು ನಿಮ್ಗೆಲ್ಲರಿಗೂ ತಿಳಿದಿದೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಶಿವಮರಿಯಪ್ಪ ಎಚ್.ಜಿ. ಬೇಲೂರು, ಅಬಕಾರಿ ನಿರೀಕ್ಷಕರಾದ ಶ್ರೀಮತಿ ಅಪೂರ್ವ ಎ.ಆರ್. ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಸರೋಜಾ ಕೆ.ಟಿ., ಶಕುಂತಲಾ ಎಚ್.ಇ., ಸಂಘದ ಖಜಾಂಚಿ ಶ್ರೀಮತಿ ಪಲ್ಲವಿ, ಡಾ ಸುಮನಾ, ಈಶ್ವರ್ ಪ್ರಸಾದ್, ಸಹಾಯಕ ಪ್ರಾಧ್ಯಾಪಕಿ ಹಿಮ್ಸ್ ಹಾಸನ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣ, ಸಮಾಜ ಸೇವೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಸಾವಿತ್ರಿಬಾಯಿ ಫುಲೆ ಸಾಧಕಿಯರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರು, ಸಂಘದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು.